बिल हमें मंजूर नहीं। बॉयकॉट बॉयकॉट वक्फ बिल बॉयकॉट 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 वक्फ बिल बॉयकॉट 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 वक्फ बिल बॉयकॉट वक्फ बचाओ हक बचाओ वक्त बचाओ मुल्क बचाओ वक्त बचाओ संविधान बचाओ मुर्दाबाद मुर्दाबाद मोदी सरकार मुर्दाबाद मुर्दाबाद मुर्दाबाद। ನಮಸ್ತೆ. ಈ ದಿನ ಬೂತ್ ಮಟ್ಟದಲ್ಲಿ ನಾವು ಮುಸ್ಲಿಂ ಸಮುದಾಯದಲ್ಲಿ ಏನಿದೆ ಹಿರಿಯ ಮುಖಂಡರು, ಯಂಗ್ಸ್ಟರ್ಸ್, ಲೇಡೀಸು, ಮಕ್ಕಳು ಪ್ರತಿಯೊಬ್ಬರು ಬಂದು ಇಲ್ಲಿ ಸ್ವಾತಂತ್ರ್ಯ ಉದ್ಯಾನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ಹೇಳಿ ಸರ್, ಪ್ರೊಟೆಸ್ಟ್ ಬಗ್ಗೆ ನಾವು ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸಿದ್ರೆ ಹೇಳಿ ಸರ್, ಏನ್ ಬೇಡಿಕೆ ಇದ್ದೀರಾ ಸರ್? ನೋಡಿ, ಮೊಟ್ಟ ಮೊದಲಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಏನಿದು ಬಫ್ ಇವರು ಇಲ್ಲಿ ಏನ್ ಪಾಸ್ ಮಾಡಿದ್ದಾರೆ ರಾಜ್ಯಸಭೆ ಲೋಕಸಭೆಯಲ್ಲಿ, ಟೋಟಲ್ ಇದು ಆಂಟಿ ಕಾನ್ಸ್ಟಿಟ್ಯೂಷನಲ್ ಬಿಲ್ಲು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮುಸ್ಲಿಂ ಪರ್ಸನಲ್ ಹೆಂಗಿದೆ ಇದೇ ರೀತಿ ಬಂದು ಇದು ಕಮ್ಯುನಿಟಿ, ನಮ್ಮ ಮುಸ್ಲಿಂ ಪರ್ಟಿಕ್ಯುಲರ್ ಮುಸ್ಲಿಂ ಕಮ್ಯುನಿಟಿ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ವಫ್ ಬೋರ್ಡ್ ಇರೋದು. ಅವರು ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಆಗಂಗೆ ಇಲ್ಲ. ಅವರು ಮೊದಲವಾಗಿ ಅವ್ರು ಅಷ್ಟೇ ಕಾಳಜಿ ಇದ್ರೆ ದೇಶದ ಬಗ್ಗೆ ಏನ್ ಅಭಿವೃದ್ಧಿ ಇದೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ಬಿಟ್ಟು ಬಿಲ್ ಪಾಸ್ ಮಾಡ್ಬೇಕು ಮತ್ತೆ ಆಕ್ಟ್ ಮಾಡ್ಬೇಕು. ಇದು ಬಂದ್ಬಿಟ್ಟು ಆಂಟಿ ಕಾನ್ಸ್ಟಿಟ್ಯೂಷನಲ್ ಬಿಲ್. ಇದು ಯಾವ್ದು ಕಾರಣ ಬಿಲ್ ಪಾಸ್ ಮಾಡಿದ್ರು ಸಹ ಈ ಮುಸ್ಲಿಂ ಕಮ್ಯುನಿಟಿ ಬಿಲ್ ಒಪ್ಪದೇ ಇಲ್ಲ. ಯಾವ ರೀತಿ CA NRC ನಾವು ಒಪ್ಪಲಿಲ್ಲ, ಇದೇ ರೀತಿ ವಫ್ ಬಿಲ್ ಒಪ್ಪಲ್ಲ ಸರ್ ನಾವು. ಸರ್, ನಾವೇನು ಇಷ್ಟಪಡ್ತೀವಿ, ಎಲ್ಲ ಜನಾಂಗದಲ್ಲೂ ಎಲ್ಲ ಕ್ಯಾಸ್ಟಲ್ಲೂ ಪಾಲಿಟಿಕ್ಸ್ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ನಾವು ಮುಸ್ಲಿಂ ಸಮುದಾಯದಲ್ಲಿ ಯಂಗ್ಸ್ಟರ್ಸ್, ಲೇಡೀಸು, ಜೆಂಟ್ಸು ಏನಿದ್ದೀರಾ, ನೀವು ಬಹಳಷ್ಟು ಪಾಲಿಟಿಕ್ಸ್ ರಾಜಕೀಯಕ್ಕೆ ಬಂದು ಏನೋ ಒಂದು MLA MP ಪೋಸ್ಟ್ ತಗೊಂಡ್ರೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗಲ್ಲ. ತಾವು ರಾಜಕೀಯಕ್ಕೆ ಗುರುತಿಸ್ಬೇಕು. ಯಾಕೆ ಹಿಂದೆನೇ ಇದ್ದೀರಾ ಸರ್ ನೀವು ಮುಸ್ಲಿಂ ಸಮುದಾಯದವರು? ಅದ್ರ ಬಗ್ಗೆ ಹೇಳಿ ಸರ್. ಸರ್ ನೋಡಿ ಸರ್, ಇಂಡಿಪೆಂಡೆಂಟ್ ಆಗಿ ಸುಮಾರು 76-78 ವರ್ಷ ಆಯ್ತು. ಈ 78 ವರ್ಷ ನಾವು ಬೇರೆ ಕಾಂಗ್ರೆಸ್ ಅಂತ ಪಾರ್ಟಿ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ ನಾವು. ಏನು ಅದು ನಮ್ಗೆ ನಮ್ ಕಮ್ಯುನಿಟಿಗೋಸ್ಕರ ಅಪ್ಲಿಫ್ಟ್ಮೆಂಟ್ ಏನ್ ಮಾಡಿಲ್ಲ. ಇವಾಗ ನಮ್ಗೆ ಆಲ್ಟರ್ನೇಟಿವ್ ಪ್ಲಾಟ್ಫಾರ್ಮ್ ಇದಿಲ್ಲ ಒಂದು ಪೊಲಿಟಿಕಲ್ ಪಾರ್ಟಿ. ಇವಾಗ ನ್ಯಾಷನಲ್ ಲೆವೆಲ್ ನಲ್ಲಿ ಒಂದು SDP ಅಂತ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ಪಕ್ಷ ಇದೆ. ಇವಾಗ ಜನರು ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಬರುವ ದಿವಸದಲ್ಲಿ 100% ನಾವು ರಾಜಕೀಯದಲ್ಲಿ ಬಂದ್ಬಿಟ್ಟು ನಾವು ಏನ್ ಜನರದ ಹಕ್ಕಿಗೆ ಈಸ್ಕೊಡ್ತೀವಿ ಸರ್. ನಾವು ಅಸೆಂಬ್ಲಿ ಇರ್ಲಿ, ಪಾರ್ಲಿಮೆಂಟ್ ನಲ್ಲಿ ಹೋಗ್ಬಿಟ್ಟು ಆಂಟಿ ಕಾನ್ಸ್ಟಿಟ್ಯೂಷನ್ ಬಿಲ್ ಏನ್ ಪಾಸ್ ಮಾಡ್ತಾರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಸರ್. ಸರ್, ನೀವು ಎಲ್ಲ ಕೇಳಿ ನೀವು ಹಿಂಗಾಗಿದ್ದೀರಾ. ಇಡೀ ಇತಿಹಾಸ ತೆಗೆದುಕೊಂಡ್ರೆ ಬೆಂಗಳೂರು ಐತಲ್ಲ ಸರ್, ಯಾವುದೇ ಕ್ಷೇತ್ರ ತಗೊಳ್ಳಿ ಸರ್, ಇಡೀ ಕರ್ನಾಟಕದಲ್ಲಿ ತಗೊಳ್ಳಿ, ಮುಸ್ಲಿಂ ಸಮುದಾಯದಲ್ಲಿ ರಾಜಕಾರಣಿ ಇದ್ದಾರೆ, ಬಹಳಷ್ಟು ಕಡಿಮೆ ಇದ್ದಾರೆ. ನೀವು ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ತಗೊಂಡು ನೀವು ಬರ್ಬೇಕು ಸರ್. ಈಗ ಅದೇ ಸರ್, ಇವಾಗ ಏನಾಗಿದೆ ಅಂದ್ರೆ ಗೊತ್ತು 2024 MP ಎಲೆಕ್ಷನ್ ಆಯ್ತು. ಅವಾಗ ಕಾಂಗ್ರೆಸ್ ಇಂದ ಕೇವಲ ಒಂದೇ ಒಂದು ಸೀಟ್ ಕೊಟ್ಟಿದ್ದೆ ಸೆಂಟ್ರಲ್ ನಲ್ಲಿ, ಅದನ್ನು ಮನ್ಸೂರ್ ಅಂತ. ಆ ಕಾಂಗ್ರೆಸ್ ಅವರೇ ಕೆಲವರು MLAs ಅವ್ರು ಬರಕ್ಕೆ ಬಿಟ್ಟಿಲ್ಲ ಮುಂದೆ. ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಯಾರು ಬೆಳ್ಳಕ್ ಬಿಡ್ತಾ ಇಲ್ಲ ಸರ್. ನಿಮ್ಗೆ ರಾಜೇಂದ್ರ ಸರ್ಕಾರ ಕಮಿಟಿ ಇರ್ಲಿ, ಬೇರೆ ಯಾವ್ಯಾವ್ದು ಕಮಿಟೀಸ್ ಇರ್ಲಿ, ಆಮೇಲೆ ಇದೆ ಮುಸಲ್ಮಾನರದ್ದು ಸೋಷಿಯಲ್ ಇರ್ಲಿ, ಪೊಲಿಟಿಕಲ್ ಇರ್ಲಿ, ಮತ್ತೆ ಬೇರೆ ಬೇರೆ ನಾವು ಏನು ಅಂದ್ರೆ ತುಂಬಾ ಹಿಂದೆ ಇದ್ದೀವಿ ನಾವು. ಅದು ನಮ್ಗೆ ಪದೇ ಪದೇ ಅದು ಬರುತ್ತೆ ರಿಪೋರ್ಟ್, ಆದ್ರೆ ನಮ್ಗೆ ಬೆಳ್ಳಕ್ಕೆ ಕೊಡಲ್ಲ ಸರ್. ಕಾಂಗ್ರೆಸ್ ಪಕ್ಷ ಅವರ ಬೆಳ್ಳಕ್ಕೆ ಕೊಡಲ್ಲ. ಅದಕ್ಕೋಸ್ಕರ SDP ಒಂದು ಆಲ್ಟರ್ನೇಟಿವ್ ಪ್ಲಾಟ್ಫಾರ್ಮ್ ಇದೆ, ಇದರಲ್ಲಿ ಬಂದು ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್. ನನ್ನ ಹೆಸರು ಶಕೀಲ್ ಬಾಷಾ ಅಂತ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಕ್ಫ್ ಬಿಲ್ನ ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ, ವಕ್ಫ್ನ ರಿಜೆಕ್ಟ್ ಮಾಡಿ, ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ. ಗೆಲ್ಲೋವರೆಗೂ ಹೋರಾಟ ಬೇಕು, ನ್ಯಾಯ ಬೇಕು.